ಆಯ್ತು 2004 ಸಂಕ್ಷನ್ ಆಗ್ಯದ. ಈಗ 10 ವರ್ಷ ಆಯ್ತು ರೋಡ್ ಖರಾಬ್ ಆಗಿ ವಲ್ಲೇಪುರ ಗ್ರಾಮದಾಗ ಸ್ಕೂಲ್ ಬಸ್ಗಳು ಬರ್ತಾ ಇಲ್ಲ, ಮತ್ತು ಯಾವುದು ವಾಹನಗಳು ಬರ್ತಾ ಇಲ್ಲ. ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. ಶಾಲೆ ವಾಹನಗಳಿಗಾಗಲಿ ಮತ್ತು ಸ್ಕೂಲ್ ಬಸ್ಗಳಿಗಾಗಲಿ ಮತ್ತು ಮಂದಿ ಓಡಾಡೋಕ್ಕಾಗಲಿ ಭಾಳ ತ್ರಾಸಾಗ್ಯದ. ಆಲ್ರೆಡಿ 2-3 ಕೈಕಾಲು ಮುರ್ಕೊಂಡ್ರ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಸದರು MLAಗಳು ಯಾರು ಬರ್ತಾ ಇಲ್ಲ. ದೂರ ಕೊಟ್ಟರು ರೋಡ್ ಸಂಕ್ಷನ್ ಮಾಡ್ತಾ ಇಲ್ಲ, ನಾವು ಬರೋಗಿಲ್ಲ ಮಾಡೋಗಿಲ್ಲ ಅಂತ ವಿಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಸಂಕ್ಷನ್ ಕೆಲಸಗಳು ಮಾಡ್ತಾ ಇಲ್ಲ. ಎಷ್ಟು ಸರ್ತಿ ದೂರ ಕೊಟ್ಟಿದ್ದೀರ ಅವ್ರಿಗೆ? ಸರ್, ಈ ಮೊನ್ನೆ MP ಎಲೆಕ್ಷನ್ ಅಂತ ಮೊದಲು ಭೇಟಿಯಾಗಿದ್ದೆವು. ಮತ್ತು ಸಂಸದರು ಆಶ್ವಾಸನೆ ಕೊಟ್ಟಿದ್ದಾರೆ, ಗೆದ್ದು ನಿಮ್ಮ ಊರಿ ಮಾಡ್ತೇವೆ ಅಂತ ಹೇಳಿ ಎಲೆಕ್ಷನ್ ಟೈಮ್ನ ಬಂದು ಹೇಳಿ ಹೋಗ್ಯಾರ. MLA ಸಾಹೇಬರಿಗೆ ಭೀ ದೂರ ಕೊಟ್ಟಿದ್ದೆವು, ಮತ್ತು ಅವ್ರನ್ನೂ ಬಂದು ಇನ್ನೂ ರೋಡ್ ಮಾಡಿಲ್ಲ. ಕೇಳಕ್ಕೆ ಹೋಗಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದಕ್ಕೆ ಆಗ್ರಹ ಮಾಡಿ ರೋಡ್ ಮಾಡಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಮಾಸ್ ಮೀಡಿಯಾ ಮೂಲಕ ತಿಳಿಸ್ತಿದ್ದೆವು. ಕನ್ನಡ ಸೇರಿಕಾರ್ 3 ಸಲ ಗೆದ್ದಾರೆ. ಇಲ್ಲಿ ಭೂಮ ಒಂದೊಂದು ಕಾಲು ಮುರಿತು, ಸಂತೋಷ ಒಂದು ಕೈ ಮುರಿತು, ನೆತ್ತಿ ಮಾಡೋ ಲಕ್ಷ್ಮಣ ಮಗಂದು ಕೈ ಮುರಿದೋಯ್ತು. ಒಟ್ಟು ಕೇರ್ ಮಾಡಲ್ರು. ನಮ್ಗೆ ಅದು ಗಾಡಿ ಬೆಲ್ಲಕ್ಕೆ ಭೀ ತಯಾರಿಲ್ರಿ. ಆಂಬ್ಲೆದವ್ರು ಭೀ ಹೇಳ್ತಾರೆ ಮೂಡಿಗೆ ಬರ್ರಿ ಅಂತಾರೆ ಸರ್. ಈಗ ಗುರುಕುಲ್ ಗಾಡಿದವರು ಅಲ್ಲೇ ಮೂಡಿಗೆ ತರಲ್ತಾನು 8ಗೆ ಗಾಡಿ ಬರ್ತಾವೆ. ಹಂಗೆ ಹೋಗ್ಬೇಕು ಹೇಳಿ ಸರ್. ನಮ್ಮ ಭಾಳ ತಕಲೀಫ್ ಅದೇನು ಇದು ಆಂಧ್ರದಾಗ ಅದ ಏನು ತೆಲಂಗಾಣದಾಗ ಗೊತ್ತಾಗಲ್ಲಾಗ್ಯದ್ರಿ. ಅವ್ರು ಬರ್ದಾರ ಕೊಡ್ಬೇಕಲ್ಲ. ಇದು ನಮಗೆ ತೆಲಂಗಾಣದಾಗ ಅದ ಅಂತೇಳಿ ನಾವು ಅವ್ರಿಗಾರ ಕೇಳ್ತೀವಲ್ಲ ಸರ್. ತಮ್ಮ ಹೆಸರು? ಕಾಶಿನಾಥ್ ರೀ ಬಿರಾದಾರ್. ನಮ್ಮ ಊರಿಗೆ ರೋಡು ಸರ್ 10 ವರ್ಷದ ರೋಡ್ ಇಲ್ಲ, ಏನಿಲ್ಲ. ಎಲ್ಲ ಗಾರಿ ಬಿದ್ದವು, ಎಲ್ಲರೂ ಹೋಗೋರು ಬರೋ ಎಲ್ಲ ಬೀಳದ್ದೆವು. ಟೋಟಲಿ ನಾವು ಆಲ್ರೆಡಿ ಬಿದ್ದಿದ್ದೆವು. ಆಲ್ರೆಡಿ ಈಗ ಒಂದು 15 ದಿವಸ ಕೆಳಗು. ಬಟ್ ಈಗ ಸಾಬ್ರು MLA ಸಾಬ್ರು ಬರ್ಲಿಕ್ಕೆ ತಯಾರಬೇಡ. ಗೆದ್ದು ಬರ್ತಾ ಅಂದ್ರೆ ರೋಡ್ ಬಂದಿಲ್ಲ. ನಮ್ಮ ಊರಿಗೆ ಬಂದಿಲ್ಲ ಟೋಟಲಿ. ನೋಡೋದು ಇಲ್ಲದ ಕಡೆ. ಎಷ್ಟು ಸಲ ಹೇಳಿದ್ರು? ಯಾರು 4 ಸಲ ಹೇಳಿದ್ರಿ. ಈಗ ಮತ್ತೆ ಗೆದ್ದು ಬರ್ತಾರೆ ಒಟ್ಟು ಬಂದಿಲ್ಲ ಟೋಟಲಿ. ಈಗ ಖಾಲಿ ಕೈಗೆಲ್ಲ ಹತ್ತಿದ ಅನ್ಕೋರು ಪೂರ ಟೋಟಲಿ. ಒಟ್ಟು ನೋಡಕ್ಕೆ ಯಾರು ತಯಾರಬೇಡ. ಈಗ ನಮ್ಮ ಹಿರಮಡ್ಡಿ ಕ್ರಾಸ್ನಿಂದ ವಲ್ಲೇಪುರ ಹನುಮಂತೂರು ಗುಡಿತನ 2 ಕಿಲೋಮೀಟರ್ ಅದ ರೀ ಖರಾಬ್ ರೋಡು. ಒಟ್ಟು ಗಾಡಿಗಳು 2 ವೀಲರ್ ಬರೋದಿಲ್ಲ, ಬಸ್ ಬರೋದಿಲ್ಲ. ಇವು ಪ್ರೈವೇಟ್ ಗಾಡಿ ಅವು ಗುರುಕುಲ್ ಒಟ್ಟು ಬರೋ ಹೊಂಟವ್ರಿ ಊರಾಗ. ಕ್ರಾಸಿಗೆ ಬರೀ ಊರಾಗ ಬಾ ಅಂದ್ರೆ ಬರೋಣ. ಒಂದು ಜಮೀನು ಆಟೋ ಬರ್ಬೇಕಂದ್ರೆ 500 ರೂಪಾಯಿ ಕೂಡ ಅಲ್ದ್ರಿ. ಇದು ರೋಡ್ ಖರಾಬಾಗಿ 8 ಮಂದಿ ಕಂಟಿನ್ಯೂ ಬೋತಾರೆ ಅನ್ಕೋರಿ. ಒಂದು ಆಟೋ ಬರ್ಲಿಕ್ಕಿಲ್ಲ, ಒಂದು ಬಸ್ಸು. ಇದು ಆಂಬ್ಲೆನ್ಸ್ದವ್ರು ಫೋನ್ ನೋಡಿ, ಆಂಬ್ಲೆನ್ಸ್ದವ್ರು ಸುದ್ದಿ ಬರೋಣ್ರಿ. ಈ ರೋಡಿಗೆ ನೋಡಿ ಯಾರು ಬರೋದಿಲ್ಲ. ಫಸ್ಟ್ ಗಾಡಿ ಬಿದ್ದವ್ರಿ ರೋಡ್ಗಳು ಸರ್. ಕರ್ನಾಟಕ ತೆಲಂಗಾಣ ಅಂತೀವಿ, ಓಟಿನ ಪೂರ್ತಿ ಹೊಂಟ್ರೆ ಸರ್. ಇಲ್ಲಿಗೆ ಯಾರು ಬರೋದಿಲ್ಲ, ರೋಡ್ ಮಾಡೋದಿಲ್ಲ ಟೋಟಲಿ. ಈಗ ನಾನು ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಬಾಂಡ್ರಿ ಮೇಲೆ ದಪ್ಪಲಿ ಅಲ್ಲದು ಓಟ್ ಇದ್ದಾಗ ಬರ್ಲತ್ತಾರ, ಓಟ್ ಹಾಕೊಳ್ತಾರ, ಬರೋದಿಲ್ಲ ರೀ ಯಾರು ಗೆದ್ರು. ಈಗ ನಮ್ಗೆ ಲಾಸ್ಟ್ ತೆಲಂಗಾಣ ದಪ್ಪಲಿ ಅದ ಅನ್ಕೋರಿ. ಲಾಸ್ಟ್ ಇದು ಇಲ್ಲಿ ಯಾರು ಕೇರೆ ಮಾಡಿ ಹೊಂಟ್ರ. ನಾವು ಕನ್ನಡ ಇದ್ವಿ, ಇಲ್ಲಿ ತೆಲಂಗಾಣ ದಪ್ಪಲಿನೇ ಆಗ್ಯದ್ರಿ. ನನ್ನ ಹೆಸರು ಸುಭಾಷ್ ಮಳಿನೂರು, ಗ್ರಾಮ ವಲ್ಲೇಪುರ, ತಾಲೂಕು ಔರಾದ್, ಜಿಲ್ಲೆ ಬೀದರ್. ನಮ್ಮ ಜಂಬಗಿಟು ಬೀದರ್ ರಸ್ತೆಯಿಂದ ಕ್ರಾಸ್ 1.5 ಕಿಲೋಮೀಟರ್ ರಸ್ತೆ ಪೂರ ಕೆಟ್ಟು ಹೋಗಿದೆ. ನಾವು ಮೊನ್ನೆ ಬೈಕ್ ಮೇಲೆ ಬರೋ ಹೊತ್ತಿಗೆ ಅದಕ್ಕೆ ಸ್ಲಿಪ್ ಆಗಿ ಅದಕ್ಕೆ ಬಿದ್ದು ಕೈ ಇದಾಗ್ಯದ್ರಿ, ಮುರಿದ. ಅದಕ್ಕೆ ಮತ್ತೆ ಅದಕ್ಕೆ ನಮ್ಮ ಊರಿಗೆ ರಸ್ತೆ ಸರಿ ಇಲ್ಲ ಅಂತ ಇಷ್ಟೇ ಅನ್ನೋದಕ್ಕೆ ನಾ ತಿಳಿಪಡಿಸ್ತೇನೆ. 10 ವರ್ಷ ಬಲ್ಲಿಂದ ಮೆಂಬರ್ ಆಫ್ ಪಾರ್ಲಿಮೆಂಟ್ದವರು ಭಗವಂತ ಖೂಬಾನು ಇದ್ದರು BJP ಪಕ್ಷದಿಂದ. ಮತ್ತು ನಮ್ಮ ಸರ್ ಪ್ರಭು ಚವ್ಹಾಣ್ ಅವರು 15 ವರ್ಷ ಇದಕ್ಕೆ ಹಿಡಿದು ಏನೂ ರಸ್ತೆ ಮಾಡಿಲ್ಲ. ಇದಕ್ಕೆ ಮೇಲಿನ ಸರ್ಕಾರ ಅನ್ನೋದಕ್ಕೆ ಇದು ರಸ್ತೆ ಮಾಡಬೇಕಂತೇಳಿ ನಾವು ತಮ್ಮ ಸರ್ಕಾರದಲ್ಲಿ ಕೇಳಿಕೊಳ್ತಿದ್ದೆ. ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಅಂತ ಮಾತಾಡ್ತಿದ್ದೀನಿ. ಸುಮಾರು ಇಲ್ಲ ಅಂದ್ರೆ 2004 ಏನೋ ಈ ರೋಡ್ ಆಗ್ಯದ. ಅದ್ರ ಬಾದ್ ರೋಡ್ ಇಲ್ಲ. ಮತ್ತು ಅಥವಾ ಈಗ ಎಷ್ಟೋ ಜನ ಏನಂತಂದ್ರೆ ಇದ್ರಾಗ ಬಿದ್ದು ಏನಂದ್ರೆ ಕೈಕಾಲು ಮುರ್ಕೋದಾರ. ವೋಟಿಂಗ್ ಅದ ಅಂದರೆ ಬರ್ತಾರೇನು MLA ಆಗಲಿ MP ಆಗಲಿ. ಈ ಜನರಿಗೆ ಯಾರನ್ನು ನೋಡತ್ರಿ? ವಲ್ಲೇಪುರ ಅದನ್ನು ನೋಡತ್ರಿ? ಇಲ್ಲ. ಯಾಕೆ? ಓಟ್ ಬಂದಾಗ ವಲ್ಲೇಪುರ, ಓಟ್ ಮುಗಿದೋಯ್ತಂದ್ರೆ ಅದು ಯಾವುದೋ ಏನು ಆಂಧ್ರ ಅದ, ಏನು ಮಹಾರಾಷ್ಟ್ರ ಅದ. ನಮ್ಗೇನಂದ್ರೆ ಇದು ಆಗಿ 1 ತಿಂಗಳ ಒಳಗಾಗಿ ರೋಡ್ ಮಾಡಿಕೊಟ್ರಿ ಸರಿಯಾಗದ. ಇಲ್ದೋದ್ರೆ ನಮ್ಮ ಒಕ್ಕಟ್ಟಿನ ಸಂಘಟನೆಗಳಾಗಿ ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀನಿ ಅಂತ ನಾವು 1-2 ಮಾತು ಹೇಳಿ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.